ಹಾಯ್ ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಗಾಯ್ಸ್. ಇವತ್ತಿನ ಟಾಪಿಕಲ್ಲಿ ಆಲ್ರೆಡಿ ನೀವು ತಮ್ನೇಲಿ ನೋಡಿರ್ತೀರಾ. ಹೌದು, ನಾನು ಕೆಲವೊಂದು ಸಿಮ್ಟಮ್ಸ್ಗಳನ್ನ ನಿಮಗೆ ಹೇಳ್ತೀನಿ. ಆ ಸಿಮ್ಟಮ್ಸ್ಗಳನ್ನ ನೀವು ನೋಡಿಕೊಂಡು ಸಡನ್ನಾಗಿ ಯಾವುದೇ ರೀತಿ ರಿಸ್ಕ್ನ ತೊಗೊಳ್ದೇನೆ ನೀವು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನಿಮ್ಮ ಡಾಕ್ಟರ್ಗೆ ತೋರಿಸ್ಬೇಕಾಗತ್ತೆ. ಯಾಕಂತಂದರೆ ಕೆಲವೊಂದು ಸಿಮ್ಟಮ್ಸ್ಗಳು ಏನಂತಂದರೆ ಹೆರಿಗೆಗೆ ಮುನ್ಸೂಚನೆಯನ್ನು ಕೊಡುತ್ತೆ, ಸರಿನಾ? ಆ ಸಿಮ್ಟಮ್ಸ್ಗಳು ಯಾವುದದು ಅಂತ ಹೇಳ್ಕೊಂಡು ಹೋಗ್ತೀನಿ. ಸೊ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಬನ್ನಿ ಹಾಗಾದರೆ ವಿಡಿಯೋನ ತಡ ಮಾಡ್ದೇನೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಕಮೆಂಟ್ ಮಾಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಫಟಾಫಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಗಾಯ್ಸ್, ನೀವು ಕ್ವಶನ್ಸ್ನ ಮಾಡ್ಬೋದು. ಅಂದರೆ ಇವ್ರಿಗೆ ಸಿಸರಿನ್ ಆಗಿರೋದು, ಇವರು ನಾರ್ಮಲ್ ಬಗ್ಗೆ ಯಾವ ರೀತಿ ಹೇಳ್ತಾರೆ ಅಂತ ನೀವು ಕೇಳ್ಬೋದು. ಅದಕ್ಕೂ ನಾನು ಆನ್ಸರ್ನ ಕೊಡ್ತೀನಿ. ಏನಪ್ಪ ಅಂತ ಅಂದರೆ, ಈಗ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ನನ್ನ ಫ್ರೆಂಡ್ಸಿಗೂ ಕೂಡ ಇಬ್ಬರು ಫ್ರೆಂಡ್ಸಿಗೆ ನಾರ್ಮಲ್ ಡೆಲಿವರಿ ಆಗಿದೆ. ಅಂದರೆ ಅವ್ರಿಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಆಗಲಿ ಇಲ್ಲ ಬೇರೆ ರೀತಿ ಆಗಲಿ ಏನೂ ಇರಲಿಲ್ಲ. ಅವ್ರಿಗೆ ಕೆಲವೊಂದು ಸಿಮ್ಟಮ್ಸ್ಗಳು ಮನೆಯಲ್ಲಿ ಇರುವಾಗಲೇ ಕಾಣಿಸ್ಕೊಳ್ತು. ಅದು ಯಾವ ರೀತಿ ಸಿಮ್ಟಮ್ಸ್ಗಳು ಇತ್ತು ಅವ್ರಿಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನನಗೆ ಸಿಸರಿನ್ ಆಗಿರೋದ್ರಿಂದ ನಾರ್ಮಲ್ ಡೆಲಿವರಿ ಬಗ್ಗೆ ನಾನು ಕೂಡ ಸ್ವಲ್ಪ ಅವಾಗ ತಿಳ್ಕೊಂಡಿದ್ದೆ. ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ತಿಳ್ಕೊಳ್ಳೇಬೇಕಾಗತ್ತಲ್ವಾ. ಸೊ ತಿಳ್ಕೊಂಡಿದ್ದೆ. ಆ್ಯಂಡ್ ನನ್ನ ಫ್ರೆಂಡ್ಸಿಗೂ ಕೂಡ ಯಾವ್ಯಾವ ರೀತಿ ಸಿಮ್ಟಮ್ಸ್ ಇದ್ದು ಅವರು ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋದರು ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದರಲ್ಲಿ ಮೊದಲನೇದಾಗಿ ಏನಂದರೆ ಗಾಯ್ಸ್, ನನ್ನ ಫ್ರೆಂಡ್ ಒಬ್ಳಿಗೆ ಮನೇಲೇ ಆರಾಮಾಗಿ ಇದ್ದಾಳೆ ಅವಳು. ಈಗ ಏನಪ್ಪ ಅಂತಂದರೆ, ಒಂದು 37 ಮತ್ತು 40 ವೀಕ್ಸ್ ಒಳಗಡೆ, ಅಂದರೆ ತಮಗೆ ಯಾವಾಗ ಬೇಕಾದರೂ ಮಗು ಅನ್ನೋದು ಆಗ್ಬೋದು, ಆಯಿತಾ? ಡೆಲಿವರಿ ಅನ್ನೋದು ಆಗಬಹುದು. ಆ ಟೈಮಲ್ಲಿ ಅವಳು ಕೂಡ ಅಷ್ಟೇ 39 ವೀಕ್ಸಲ್ಲಿ ಇದ್ಲು. ಇದ್ದಕ್ಕಿದ್ದಂತೆ ಅವಳಿಗೆ ಇದು ವೈಟ್ ಡಿಸ್ಚಾರ್ಜ್ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗ್ ಅವಳಿಗೆ ಅದು ಯಾವ ರೀತಿ ಇತ್ತು ಅಂತ ಅಂದರೆ, ಫುಲ್ಲು ತಿಕ್ಕಾಗಿ ಇತ್ತಂತೆ. ಅದು ಫುಲ್ಲು ತಿಕ್ಕಾಗಿ ವೈಟ್ ಡಿಸ್ಚಾರ್ಜ್ ಜಾಸ್ತಿನೇ ಆಯ್ತಂತೆ ಅವಳಿಗೆ. ಆದಮೇಲೆ ಸ್ವಲ್ಪ ಹೊತ್ತು ಅವಳು ಏನೋ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ, ವೈಟ್ ಡಿಸ್ಚಾರ್ಜ್ ಅಲ್ವಾ ಬಿಡು ಏನಾಗಲ್ಲ ಅಂದ್ಕೊಂಡು ಸುಮ್ಮನಿದ್ದಾಳೆ ಅವಳು. ಸರಿ, ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅವಳಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು, ಸರಿನಾ? ಅದು ಮಾಮೂಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗಿ ಅವಳಿಗೆ ಸ್ವಲ್ಪ ಪೇನ್ ಕೂಡ ಸ್ಟಾರ್ಟ್ ಆಯ್ತಂತೆ. ಸ್ಟಮಕ್ ಫುಲ್ಲು ಕೆಳಗಡೆ ಪೇನ್ ಸ್ಟಾರ್ಟ್ ಆಗಿದೆ, ಕಾಲೆಲ್ಲ ಫುಲ್ಲು ಪೇನ್ ಸ್ಟಾರ್ಟ್ ಆಗಿದೆ. ಸೊ ಅವಳಿಗೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ಅವಳ ಹಸ್ಬೆಂಡಿಗೆ ಕಾಲ್ ಮಾಡಿದ್ದಾಳೆ, ಈ ಥರ ಆಗ್ತಿದೆ ಬನ್ನಿ ಅಂತ. ಅವರು ನೀನೇನು ತಲೆ ಕೆಡಿಸ್ಕೋಬೇಡ, ಬರ್ತೀನಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದ್ದಾರೆ. ಹೋಗಿ ಬಂದಮೇಲೆ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಅವಳಿಗೆ ಡೆಲಿವರಿ ಆಯಿತು, ಸರಿನಾ? ಸೊ ಇದು ಒಂದು ಸಿಮ್ಟಮ್ಸ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟು ನಿಮಗೆ ತಿಕ್ಕಾಗಿ ಈ ಥರ ಒಂದು ವೈಟ್ ಬ್ಲೀಡಿಂಗ್ ಅಂತ ಆಗ್ತಾ ಇದೆ ಅಂತ ಏನೋ ಒಂದು ಡೆಲಿವರಿಗೆ ನಿಮಗೆ ಮುನ್ಸೂಚನೆನ ಕೊಡ್ತಾ ಇದೆ. ಈ ಥರ ವೈಟ್ ಬ್ಲೀಡಿಂಗ್ ತಿಕ್ಕಾಗಿರುತ್ತೆ, ಸರಿನಾ? ಈಗ ನಾರ್ಮಲಾಗಿ ವೈಟ್ ಬ್ಲೀಡಿಂಗ್ ಆಗುತ್ತಲ್ಲ, ಆ ಥರ ಇರೋದಿಲ್ಲ, ಅದು ತುಂಬಾ ತಿಕ್ಕಾಗಿ ಬರುತ್ತೆ, ಸರಿನಾ? ಅದನ್ನು ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ ನೀವು. ಅಬ್ಸರ್ವ್ ಮಾಡಿಕೊಂಡು ಅದು ಕೂಡ ಒಂದು ಡೆಲಿವರಿ ಸಿಮ್ಟಮ್ಸ್ ಅಂತಲೇ ನೀವು ಅಂದ್ಕೊಂಡು ಹೋಗ್ಬೇಕಾಗುತ್ತೆ ನೀವು ಹಾಸ್ಪಿಟಲ್ಗೆ, ಜಾಸ್ತಿ ಆಗ್ತಾ ಇದ್ರೆ. ಅಂದರೆ ಅದಾದಮೇಲೆ ಏನಾದರೂ ನಿಮಗೆ ಮಾಮೂಲಿ ಬ್ಲೀಡಿಂಗ್ ಸ್ಟಾರ್ಟ್ ಆದರೆ ನೀವು ಯಾವುದೇ ರಿಸ್ಕ್ನ ತಗೊಳ್ದೇ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಇನ್ನು ಸೆಕೆಂಡ್ನೇದು ನೋಡೋದಾದರೆ, ನಿಮಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ, ಸರಿನಾ? ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋದು, ಮತ್ತು ಸೊಂಟ ಅಂತೂ ಫುಲ್ ಹೆವಿಯಾಗಿ ನಿಮಗೆ ಪೇನ್ ಆಗ್ತಾ ಇದೆ. ಈಗ ಏನಂದರೆ ಗಾಯ್ಸ್, ನಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಹೊಟ್ಟೆ ನೋವು ಮತ್ತು ಸೊಂಟ ನೋವು ಅದೆಲ್ಲ ನಾರ್ಮಲಾಗಿ ಬಂದೇ ಬರುತ್ತೆ. ಅಂದರೆ ಈಗ ಮಾಮೂಲಿ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಸ್ವಲ್ಪ ಬರ್ತಾ ಇರುತ್ತೆ, ಸ್ವಲ್ಪ ಬಂದು ಸ್ವಲ್ಪ ಆದಮೇಲೆ ನಿಂತೋಗ್ಬಿಡುತ್ತೆ, ಸರಿನಾ? ಅಕಸ್ಮಾತ್ ನಿಮಗೆ ಆ ಬ್ಯಾಕ್ ಪೇನ್ ಅನ್ನೋದು ನಿಲ್ತಾ ಇಲ್ಲ ಅಂತಂದರೆ ನೀವು ದಯವಿಟ್ಟು ರಿಸ್ಕ್ನ ತೊಗೊಳ್ಬೇಡಿ. ಅದು ಒಂದು ಹೆರಿಗೆ ಮುನ್ಸೂಚನೆನ ಕೊಡುತ್ತೆ. ರಿಸ್ಕ್ನ ತೊಗೊಳ್ದೇನೆ ನೀವು ಹಾಸ್ಪಿಟಲ್ಗೆ ಹೋಗಿಬಿಟ್ಟು ಡಾಕ್ಟರ್ ಹತ್ರ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ. ಡಾಕ್ಟರ್ ನಿಮಗೆ ಓರಲ್ಲಾಗಿ ನಿಮಗೆ ಟೆಸ್ಟನ್ನ ಮಾಡ್ತಾರೆ ಅವಾಗ, ಸರಿನಾ? ಅಂದರೆ ಪಾಪು ಅಂದರೆ ಡೆಲಿವರಿ ಆಗಲಿಕ್ಕೆ ಟೈಮ್ ಆಯ್ತಾ, ಇವರಿಗೆ ಇಷ್ಟು ಇಂಚ್ ಅಂತ ಓಪನ್ ಆಗಬೇಕು, ಒಂದು ಮಗು ಬರಲಿಕ್ಕೆ ಇಷ್ಟು ಇಂಚ್ ಅಂತ ಓಪನ್ ಆಗಿದೆಯಾ ಅಂತ ಎಲ್ಲನೂ ಕೂಡ ಡಾಕ್ಟರ್ ನಿಮಗೆ ಚೆಕ್ ಮಾಡಿಬಿಟ್ಟು ಅವರು ನೆಕ್ಸ್ಟ್ ಆಗುತ್ತಾ ಇಲ್ವಾ ಅಂತ ಹೇಳ್ತಾರೆ. ನಿಮಗೆ ಆಗುತ್ತೆ ಅಂದರೆ ನೀವು ಅಲ್ಲೇ ಅಡ್ಮಿಟ್ ಆಗಬೇಕಾಗುತ್ತೆ, ಇಲ್ಲಾಂದರೆ ಆರಾಮಾಗಿ ನೀವು ಮನೆಗೆ ಬರಬೇಕಾಗತ್ತೆ. ಸೊ ಬ್ಯಾಕ್ ಪೇನ್ ಬಂದರೆ ನೀವು ಯಾವುದೇ ರೀತಿ ರಿಸ್ಕ್ನ ತೊಗೊಳಕ್ಕೆ ಹೋಗ್ಬೇಡಿ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಹೆವಿಯಾಗಿ ನಿಮಗೆ ಹೊಟ್ಟೆ ನೋವು ಬರ್ತಾ ಇದೆ,
ಈಗ ಹೇಳಿದ್ನಲ್ಲ ನಾನು ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಹೊಟ್ಟೆ ನೋವು ಬಂದೇ ಬರುತ್ತೆ, ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ. ಬಟ್ ನಿಮಗೆ 37 ವೀಕ್ಸ್ ಆಫ್ಟರ್ ಏನಾದರೂ ನಿಮಗೆ ಹೊಟ್ಟೆ ನೋವು ಬಿಟ್ಟು ಬರ್ತಾ ಇದೆ, ಒಂದು ಕಾಲು ಗಂಟೆ ಆದಮೇಲೆ ಈಗ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ, ಒಂದು 10 ನಿಮಿಷ ನಿಮ್ಗೆ ಏನು ಇರೋದಿಲ್ಲ, ಮತ್ತೆ ಸ್ಟಾರ್ಟ್ ಆಯಿತು ಪೇನು, ಮತ್ತೆ ಒಂದು 5 ನಿಮಿಷ ಏನಿರೋದಿಲ್ಲ, ಮತ್ತೆ ಸ್ಟಾರ್ಟ್ ಆಯಿತು ಪೇನು, ಈ ಥರ ನಿಮಗೆ ಆಗ್ತಾ ಇದೆ. ಹೊಟ್ಟೆ ಫುಲ್ಲು ಅಡಿಭಾಗದಲ್ಲಿ ನಿಮಗೆ ನೋವು ಬರ್ತಾ ಇದೆ, ಮೇಲ್ಗಡೆ ನೋವು ಬರ್ತಾ ಇದೆ, ಮತ್ತು ವೆಜೈನಲ್ ಇದೆಯಲ್ಲ, ವೆಜೈನಲದಲ್ಲಿ ನಿಮಗೆ ತುಂಬಾ ಪುಷ್ ಮಾಡೋ ರೀತಿ ಆಗ್ತಾ ಇದೆ, ವೆಜೈನಲ್ ಪೇನ್ ಆಗ್ತಾ ಇದೆ ಅಂತ ಅಂದರೆ ನೀವು ಸಡನ್ನಾಗಿ ಯಾವುದೇ ರೀತಿ ರಿಸ್ಕ್ನ ತೊಗೊಳ್ದೇ ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ. ಯಾಕಂದರೆ ಅದು ಡೆಲಿವರಿ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು, ಸರಿನಾ? ಸೊ ಯಾವುದೇ ರೀತಿ ರಿಸ್ಕ್ನ ತೊಗೊಳಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮಗೆ ಏನಿಲ್ಲ, ಸ್ವಲ್ಪ ಹೊತ್ತು ಪೇನ್, ಇವಾಗ ಪೇನ್ ಬಂತು ನಿಮಗೆ, ಆಮೇಲಿಂದ ನಿಮಗೆ ಏನು ಪೇನ್ ಇಲ್ಲ ಅಂತಂದರೆ ಏನೂ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ, ಅದು ನಾರ್ಮಲಾಗಿ ಪೇನ್ ಬಂದೇ ಬರುತ್ತೆ. ಯಾಕೆ ಅಂತಂದರೆ ಮಗು ಬೆಳೀತಾ ನಮ್ಮದು ಹೊಟ್ಟೆ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ ಅಲ್ವಾ? ಸೊ ಹೊಟ್ಟೆ ಎಕ್ಸ್ಟೆಂಡ್ ಆಗ್ತಾ ನಮಗೆ ಪೇನ್ ಅನ್ನೋದು ಬಂದೇ ಬರುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಅಕಸ್ಮಾತು ಕಂಟಿನ್ಯೂಸ್ ಆಗಿ ನಿಮಗೆ ಪೇನ್ ಅನ್ನೋದು ಬರ್ತಾ ಇದೆ ಅಂತಂದರೆ ನೀವು ಯಾವುದೇ ರೀತಿ ರಿಸ್ಕ್ನ ತೊಗೊಳ್ದೇ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ, ಸರಿನಾ? ಅಕಸ್ಮಾತ್ ಗೈಸ್ ಇನ್ನೊಂದು ನಾನು ನಿಮಗೆ ಟಿಪ್ಸ್ನ ಹೇಳ್ತೀನಿ. ನಿಮಗೆ ಫುಲ್ಲು ಈಗ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಅಂತಂದರೆ 37 ವೀಕ್ಸ್ ಬಿಫೋರ್ ನಿಮಗೇನಾದರೂ ಬಿಟ್ಟು ಸ್ವಲ್ಪ ಹೊಟ್ಟೆ ನೋವು ಬರ್ತಾ ಇದೆ, ಈಗ ಪೀರಿಯಡ್ಸ್ ಆಗೋ ರೀತಿಯೇ ಹೊಟ್ಟೆ ನೋವು ಒಂದೊಂದು ಟೈಮ್ ಬರುತ್ತೆ, ಸರಿನಾ? ನನಗೂ ಕೂಡ ಬರ್ತಾಯಿತ್ತು. ಆವಾಗ ನೀವೇನು ಮಾಡಬೇಕು ಅಂತಂದರೆ ಈ ಕೈಯೆಣ್ಣೆ ಬರುತ್ತೆ ನೋಡಿ, ಆ ಕೈಯೆಣ್ಣೆನ ನೀವು ಸ್ವಲ್ಪ ನೆತ್ತಿಗೆ ಹಾಕ್ಕೊಳ್ಳಿ, ಸರಿನಾ? ಸ್ವಲ್ಪ ನೆತ್ತಿಗೆ ಹಾಕ್ಕೊಂಡು ಈ ಒಕ್ಳಿದೆಯಲ್ಲ, ಆ ಒಕ್ಳಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನೀವು ಸ್ವಲ್ಪ ಅದನ್ನು ಮಸಾಜ್ ಮಾಡ್ಕೊಳ್ಳಿ, ಸರಿನಾ? ನೀವೇ ಮಾಡ್ಕೊಳ್ಳಿ, ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳೋ ನೆಸೆಸಿಟಿ ಅಂತೂ ಏನೂ ಇರೋದಿಲ್ಲ. ನೀವೇ ಅದನ್ನು ಸ್ವಲ್ಪ ಹೊಕ್ಕಳಿಗೆ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಮಸಾಜ್ನ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಆ ಪೇನ್ ಅನ್ನೋದು ನಿಮಗೆ ಕಮ್ಮಿ ಆಗುತ್ತೆ. ಹೊಟ್ಟೆ ನೋವು ಬರ್ತಾ ಇರುತ್ತಲ್ಲ, ಪೇನ್ ಅನ್ನೋದು ಕಮ್ಮಿ ಆಗುತ್ತೆ. ಹಾಗೆ ಹೊಟ್ಟೆ ಮೇಲೂ ಕೂಡ ಅಷ್ಟೇ ಸ್ವಲ್ಪ ಆ ಕೈ ಎಣ್ಣೆನ ನೀವು ಫುಲ್ಲು ಒಂದು ಸ್ವಲ್ಪ ಲೈಟಾಗಿ ಈ ರೀತಿ ಮಸಾಜ್ನ ಹಿಂಗೆ ಮಾಡಬೇಕಾಗತ್ತೆ. ಆ ರೀತಿ ಮಾಡ್ಕೊಂಡು ನೋಡಿ, ನಿಮಗೆ ಆರಾಮಾಗಿ ಪಟ್ಟಂತ ಅಲ್ಲೇ ನಿಮಗೆ ಒಂದು 5 ಮಿನಿಟ್ಸ್ಗೆ ನಿಮಗೆ ಹೊಟ್ಟೆ ನೋವು ಅನ್ನೋದು ಪೇನ್ ಸ್ಟಾಪ್ ಆಗಿಬಿಡುತ್ತೆ, ರಿಲೀಫ್ ಆಗುತ್ತೆ, ಸರಿನಾ? ಸೊ ಈ ಹೊಟ್ಟೆ ನೋವು ಬಂದರೆ ಅಕಸ್ಮಾತ್ ನಿಮಗೆ 37 ವೀಕ್ಸ್ ಆಫ್ಟರ್ ನಿಮ್ಗೆ ಏನಾದರೂ ಬಿಟ್ಟು ಹೊಟ್ಟೆ ನೋವು ಬರ್ತಾ ಇದೆ ಅಂತಂದರೆ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ವಾಟರ್ ಲೀಕೇಜು. ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದರೆ ಸಡನ್ನಾಗಿ ಒಂದು ಹೇಳ್ತೀನಿ ಗಾಯ್ಸ್, ಏನಂದರೆ ಯೂರಿನ್ಗೂ ಮತ್ತು ವಾಟರ್ ಲೀಕೇಜ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಅದನ್ನು ನೀವು ಅಂಡರ್ಸ್ಟುಡ್ ಮಾಡ್ಕೊಳ್ಬೇಕು. ಯೂರಿನ್ ಅಂದರೆ ನೀವು ಒಂದೇ ಸಲ ಹೋಗ್ಬಿಟ್ಟು ಬಂದ್ಬಿಡ್ತೀರಾ ಅಲ್ವಾ? ಬಟ್ ವಾಟರ್ ಲೀಕೇಜ್ ಏನು ಅಂತಂದರೆ ನಿಮಗೆ ಹೋಗ್ತಾನೇ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಡ್ರಾಪ್ಸ್ ಥರ ಹೋಗ್ತಾ ಇರುತ್ತೆ, ಒಬ್ಬೊಬ್ಬರಿಗೆ ಫುಲ್ಲು ಒಂದೇ ಸಲ ಯೂರಿನ್ ಮಾಡ್ತಿರಲ್ಲ ಅದೇ ರೀತಿ ಫುಲ್ಲು ಹೊರಟೋಗ್ಬಿಡುತ್ತೆ. ಅದು ಹೊರಟೋಗ್ಬಿಟ್ಟು ಮತ್ತೆ ಒಂದೊಂದು ಡ್ರಾಪ್ ಬೀಳೋ ಥರ ಆಗ್ತಾ ಇರುತ್ತೆ. ನಿಮಗೆ ಯಾವಾಗ ವಾಟರ್ ಲೀಕೇಜ್ ಅನ್ನೋದು ಆಗುತ್ತೋ ಆವಾಗ ನೀವು ನಿಜವಾಗ್ಲೂ ರಿಸ್ಕ್ ತಗೊಳ್ದೇ ಹಾಸ್ಪಿಟಲ್ಗೆ ನೀವು ಹೋಗಲೇಬೇಕಾಗತ್ತೆ. ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನಿಮ್ಮ ಡಾಕ್ಟರ್ಗೆ ನೀವು ತೋರಿಸ್ಕೊಳ್ಳೇಬೇಕಾಗತ್ತೆ, ಸರಿನಾ? ಸೊ ಹಾಗಾಗಿ ಯಾವುದೇ ರೀತಿ ನೀವು ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ವಾಟರ್ ಲೀಕೇಜ್ ಆಯಿತು, ಸ್ವಲ್ಪ ನಮ್ಗೆ ಆಗ್ತಾ ಇದೆ ಅಂತ ಅಂದರೆ ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ, ನಿಮ್ಮ ಮಗು ಇವಾಗ ನಾರ್ಮಲಾಗಿ ಕಿಕ್ಕಿಂಗ್ ಮಾಡ್ತಾ ಇರುತ್ತೆ ಅಲ್ವಾ? ಈಗ ಸ್ವಲ್ಪ ಹೊತ್ತು ಬಿಟ್ಟು ಕಿಕ್ಕಿಂಗ್ ಮಾಡ್ತಾ ಇದೆ ಮಗು. ನಿಮ್ಗೆ ಗೊತ್ತಾಗುತ್ತಲ್ವಾ ನಾರ್ಮಲಾಗಿ ಯಾವ್ಯಾವ ಟೈಮಲ್ಲಿ ನಿಮ್ಮ ಮಗು ಕಿಕ್ಕಿಂಗ್ ಮಾಡುತ್ತೆ, ಯಾವ್ಯಾವ ಟೈಮಲ್ಲಿ ಮಲ್ಕೊಂಡಿರುತ್ತೆ ಅಂತೆಲ್ಲ ನಿಮ್ಗೆ ಗೊತ್ತಾಗುತ್ತಲ್ವಾ? ಸೊ ಇನ್ನೊಂದು ಏನಂತಂದರೆ, ನಿಮ್ಮ ಮಗು ಏನಾದರೂ ಕಿಕ್ಕಿಂಗ್ ಏನಾದರೂ ಕಮ್ಮಿ ಆಗ್ತಾ ಇದೆ, ನನಗೆ ಕಿಕ್ಕಿಂಗ್ ಮಾಡ್ತಾ ಇಲ್ಲ ಮಗು ಅಂತಂದರೆ, ನಾರ್ಮಲಾಗಿ ಇಷ್ಟು ಕಿಕ್ಕಿಂಗ್ ಮಾಡ್ತಿರತ್ತೆ ಅಂತ ಗೊತ್ತಿರುತ್ತಲ್ವ ನಿಮಗೆ. ಸೊ ಅಷ್ಟು ಕಿಕ್ಕಿಂಗ್ ಆಗ್ತಾ ಇಲ್ಲ ಮಗು ಅಂತ ಅಂದರೆ ನೀವು ಸಡನ್ನಾಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ತೋರಿಸ್ಬೇಕಾಗುತ್ತೆ. ಯಾಕಂದರೆ ರಿಸ್ಕ್ನ ತೊಗೊಳಕ್ಕಂತೂ ಹೋಗಬೇಡಿ. ಅಕಸ್ಮಾತ್ ಸ್ವಲ್ಪ ಏನಾದರೂ ನೀವು ಆ ಟೈಮಲ್ಲಿ ತಿನ್ನಿ, ಸರಿನಾ? ಸ್ವಲ್ಪ ಒಂದು ಚಾಕ್ಲೇಟ್ ಆದರೂ ಬೈ ಹಾಕೊಳ್ಳೋದು ಆ ಥರ ಎಲ್ಲ ಮಾಡಿ, ಮತ್ತು ಸ್ವಲ್ಪ ವಾಕ್ ಮಾಡೋದು ಆ ಥರ ಎಲ್ಲ ಮಾಡಿ, ಆವಾಗ ನಿಮ್ಮ ಮಗು ಏನಾದರೂ ಮಲ್ಕೊಂಡಿದ್ರೆ ಎದಳುತ್ತೆ. ಅಂದರೂ ಕೂಡ ನಿಮ್ಮ ಮಗು ಜಾಸ್ತಿ ನಾನು ಈಗ ವಾಕಿಂಗ್ ಮಾಡ್ತಾ ಇದ್ದೀನಿ, ಚಾಕ್ಲೇಟ್ನ ಬೈ ಹಾಕೊಂಡು ತಿಂದೆ ಅಂದರೂ ಕೂಡ ಮಗು ಅಷ್ಟೊಂದು ಅಂತಂದರೆ ಮಾಮೂಲಿ ಡೈಲಿ ಜಾಸ್ತಿ ಕಿಕ್ಕಿಂಗ್ ಮಾಡ್ತಾಯಿತ್ತು, ಮೂಮೆಂಟ್ಸ್ ಮಾಡ್ತಾಯಿತ್ತು, ಆ ರೀತಿ ಮೂಮೆಂಟ್ಸ್ ಇಲ್ಲ ಅಂತ ನಿಮಗೆ ಫೀಲ್ ಆದರೆ ಆಗುತ್ತೆ, ಅದು ಗೊತ್ತಾಗುತ್ತೆ ನಿಮಗೆ. ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಆ ಥರ ಏನಾದರೂ ನಿಮಗೆ ಫೀಲಿಂಗ್ ಆಗ್ತಾ ಇದೆ, ಈ ಥರ ಮಗು ಜಾಸ್ತಿ ಕಿಕ್ಕಿಂಗ್ ಮಾಡ್ತಾಯಿಲ್ಲ, ಮೂಮೆಂಟ್ಸ್ ಮಾಡ್ತಾಯಿಲ್ಲ ಅಂತ ನಿಮ್ಗೆ ಏನಾದರೂ ಫೀಲ್ ಆಗ್ತಾಯಿದ್ರೆ ಸಡನ್ನಾಗಿ ರಿಸ್ಕ್ ತೊಗೋಬೇಡಿ. ದಯವಿಟ್ಟು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರು ಒಂದ್ಸಲ ನಿಮಗೆ ಚೆಕ್ ಮಾಡ್ತಾರೆ ಆ್ಯಂಡ್ ಸ್ಕ್ಯಾನಿಂಗ್ ಕೂಡ ಮಾಡ್ತಾರೆ, ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು. ಡಾಕ್ಟರ್ ಅಕಸ್ಮಾತ್ ನಿಮ್ಗೆ ಏನಾದರೂ ಡೆಲಿವರಿ ಆಗ ಚಾನ್ಸಸ್ ಏನಾದರೂ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಬಿಟ್ಟು ನಿಮಗೆ
ಹೇಳ್ತಾರೆ. ಸೊ ಗಾಯ್ಸ್, ಇವಾಗ ಹೇಳಿದ್ನಲ್ಲ, ಇಷ್ಟು ಸಿಂಪ್ಟಮ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ನಾನು ಹೇಳಿರೋದು ಮೇನ್ ಸಿಂಪ್ಟಮ್ಸು, ಸರಿನಾ? ಇಷ್ಟು ಸಿಂಪ್ಟಮ್ಸ್ಗಳು ನಿಮ್ಗೇನಾದರೂ ಕಾಣಿಸ್ಕೊಳ್ತು ಅಂತಂದರೆ ದಯವಿಟ್ಟು ರಿಸ್ಕ್ನ ತಗೊಳ್ದೇ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಕೇಳಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಇಲ್ಲ ಇನ್ನೂ ಡೆಲಿವರಿಗೆ ಟೈಮ್ ಇದೆ, ನೆಕ್ಸ್ಟ್ ನಾಳೆ ಬನ್ನಿ ಇಲ್ಲ ನಾಳಿದ್ದು ಬನ್ನಿ, ಇಲ್ಲ ಅಂತಂದರೆ ಹಾಸ್ಪಿಟಲ್ ಅಜ್ರ ಆಗಿಬಿಡಿ ಅಂತ ನಿಮ್ಮ ಡಾಕ್ಟ್ರು ಹೇಳ್ತಾರೆ. ನಿಮ್ಮ ಡಾಕ್ಟ್ರು ಯಾವ ರೀತಿ ಹೇಳ್ತಾರೆ ಆ ಥರ ಮಾಡಿ, ಓಕೆನಾ? ಓಕೆ ಗಾಯ್ಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಗೈಸ್, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಕೆಲವೊಬ್ಬರಿಗೆ ಏನೇನು ಸಿಂಪ್ಟಮ್ಸ್ ಇರುತ್ತೆ ಅಂತಲೇ ಗೊತ್ತಿರೋದಿಲ್ಲ ಅಲ್ವಾ? ಈವನ್ ನನಗೂ ಕೂಡ ಗೊತ್ತಿರಲಿಲ್ಲ. ನಾನು ಕೂಡ ಆ ಟೈಮಲ್ಲಿ ಇವ್ರನ್ನ ಕೇಳಿಕೊಂಡು ನಾನು ತಿಳ್ಕೊಂಡಿದ್ದು, ಸರಿನಾ? ಸೊ ಹಾಗಾಗಿ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಹಾಗೆಯೇ ನಾನು ತುಂಬಾ ಹಲವಾರು ಪ್ರೆಗ್ನೆನ್ಸಿ ವಿಡಿಯೋಸ್ನ ಹಾಕಿದ್ದೀನಿ. ಅಂತಂದರೆ ಪಾಪುದು, ನನ್ನ ಮಗಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರಬಹುದು, ಹಾಗೆಯೇ ಆ ಮಗುದು ಕರಳಬಳ್ಳಿ ಸುತ್ತಕೊಂಡಿರುತ್ತೆ ಒಬ್ಬೊಬ್ಬರಿಗೆ, ಆಯಿತಾ? ಮಕ್ಕಳಿಗೆ ಅದು ಯಾಕೆ ಸುತ್ತಕೊಳ್ಳುತ್ತೆ, ಆ್ಯಂಡ್ ಪ್ಲೆಸೆಂಟ್ ಆ ಪೊಸಿಷನಿಂದ ಒಂದು ಬಾಯ್ ಬೇಬಿ ಆರ್ ಗರ್ಲ್ ಬೇಬಿ ಯಾವ ಬೇಬಿ ಆಗುತ್ತೆ ಅಂತ ನಾವು ಫೈಂಡ್ ಔಟ್ನ ಮಾಡ್ಬೋದಾ ನಿಜವಾಗ್ಲೂ. ಆ್ಯಂಡ್ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ನಿಮಗೆ ಯಾವ ರೀತಿ ಫುಡ್ಗಳನ್ನ ನೀವು ತಗೊಳ್ಬೇಕು, ಹಾಗೆಯೇ ನಿಮಗೆ ಮಗು ಆಗ್ತಾ ಅಲ್ವಾ, ಇಲ್ಲಾಂತಂದರೆ ಜಾಬ್ ಸಿಗ್ತಾ ಅಲ್ವಾ, ಇಲ್ಲ ಮದುವೆ ಆಗ್ತಾ ಅಲ್ವಾ, ಅದಕ್ಕೆಲ್ಲ ಒಂದು ನಾನು ವ್ರತನ ಮಾಡಿ ಹಾಕಿದ್ದೀನಿ. ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ, ಮತ್ತು ನಿಮಗೆ ಗಂಡು ಮಗುನೇ ಬೇಕು ಅಂತ ಅಂದರೂ ಕೂಡ ಅದಕ್ಕೂ ಕೂಡ ನಾನು ವ್ರತ ಮಾಡಿ ಹಾಕಿದ್ದೀನಿ. ಅದನ್ನೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೆಲ್ಲ ನಿಜವಾಗ್ಲೂ ಈ ವಿಡಿಯೋಸ್ ಎಲ್ಲ ಯೂಸ್ಫುಲ್ ಆಗುತ್ತೆ ಗಾಯ್ಸ್, ಸರಿನಾ? ಸುಮ್ಮನೆ ಏನೋ ಒಂದು ಹುಟ್ಟಿಸ್ಕೊಂಡಂತೂ ಹೇಳ್ತಾ ಇಲ್ಲ, ನನ್ನ ಲೈಫಲ್ಲಿ ಏನು ನಡೆದಿದೆ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ ವ್ರತದಿಂದನೇ ನನಗೆ ತುಂಬಾ ಒಳ್ಳೆಯದಾಗಿದ್ದು, ನನ್ನ ಮಗು ಕೂಡ ನನ್ನ ಗಂಡು ಮಗುನೇ ಆಗಬೇಕು ಅಂತ ನಾನು ಬಯಸಿದ್ದೆ, ಹಾಗೇ ಆಯಿತು, ಸರಿನಾ? ಸೊ ಹಾಗಾಗಿ ಅದನ್ನೆಲ್ಲ ನೀವು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಆ ವ್ರತನ ಮಾಡಿದ್ರೆ ನಿಜವಾಗ್ಲೂ ನಿಮಗೂ ಕೂಡ ಒಳ್ಳೆಯದಾಗುತ್ತೆ, ಸರಿನಾ? ಓಕೆ ಗಾಯ್ಸ್, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.